ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ದೂರುದಾರ ಪರವಾದಂಥ ವಕೀಲರು. ಮೂಡಾದಲ್ಲಿ ಏನೆಲ್ಲ ಆಗಿತ್ತು, ಅನ್ಯಾಯ ಕ್ರಮ ಏನಾಗಿತ್ತು, ಇದರ ಬಗ್ಗೆ ವಾದ ಆಗ್ತಾ ಇದೆ. ಜಾಗವನ್ನು ಮೂಡ ವಶಪಡಿಸಿಕೊಂಡ ಬಳಿಕ ಮಾರಾಟ ಮಾಡಿದ್ದಾರೆ. ದೇವರಾಜು ಹೇಗೆ ಭೂಮಿಯನ್ನು ಮಾರಾಟ ಮಾಡ್ತಾರೆ, ಮಲ್ಲಿಕಾರ್ಜುನ್ ಸ್ವಾಮಿ ಹೇಗೆ ಖರೀದಿ ಮಾಡ್ತಾರೆ, ಸರಳವಾದ ತನಿಖೆ ನಡೀಬೇಕಾದ್ರೆ ಇಷ್ಟು ಸಮಯ ಹಾಕಬೇಕು, ಕೋರ್ಟ್ ಇಷ್ಟೊಂದು ಸಮಯ ತೆಗೆದುಕೊಳ್ಳುವ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೊಂದು ಸರಳವಾದ ವಿಚಾರ. ಭ್ರಷ್ಟಾಚಾರ ಆಗಿರೋದು, ಅಕ್ರಮ ಆಗಿರೋದು ಬಟ ಬಯಲು. ಸರ್ಕಾರವೇ ಒಪ್ಪಿಕೊಂಡಿದೆ. ಸರ್ಕಾರ ತನಿಖಾ ಆಯೋಗವನ್ನು ರಚನೆ ಕೂಡ ಮಾಡಿದೆ ಭ್ರಷ್ಟಾಚಾರ ಆಗಿದೆ ಅಂತ. ಇದಕ್ಕೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದು. ಇಷ್ಟೊಂದು ಸಮಯ ಯಾಕೆ ತಗೊಳ್ತಾ ಇದೆ ಕೋರ್ಟು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂಡ ವಶಕ್ಕೆ ಪಡೆದುಕೊಂಡಂತ ಜಾಗ 98ರಲ್ಲಿ ಮ್ಯೂಟೇಷನ್ ಸ್ಟೇಟಸ್ಸು, ಭೂಮಿಯ ಅಧಿಕಾರ ಮೂಡಾದ ಕೈಯಲ್ಲಿರುತ್ತೆ. ಮೂಡಾದ ಕೈಯಲ್ಲಿರುವಂಥ ಜಮೀನನ್ನ 2004ರಲ್ಲಿ ದೇವರಾಜು ಹೇಗೆ ಮಾರೋದಕ್ಕೆ ಸಾಧ್ಯ, ಮುಖ್ಯಮಂತ್ರಿಗಳ ಭಾಮೈದ ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ, ಅದನ್ನ 2010ರಲ್ಲಿ ಪಾರ್ವತಿಯವರಿಗೆ ದಾನಪತ್ರ ಮಾಡಿಕೊಡೋದಕ್ಕೆ ಹೇಗೆ ಸಾಧ್ಯ, ಅದನ್ನ ಪಾರ್ವತಿಯವರು 2010ರಲ್ಲಿ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಜಮೀನೇ ಇಲ್ಲ ಅಲ್ಲಿ. ಈಗಾಗಲೇ ನಿವೇಶನಗಳನ್ನು ಮಾಡಿ ಬಿಟ್ಟಾಗಿದೆ. ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಕೃಷಿ ಜಮೀನು ಅಂತ ಹೇಗೆ ತೋರಿಸೋದಕ್ಕೆ ಸಾಧ್ಯ, ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ. ಎಲ್ಲ ಅಕ್ರಮ ಆಗಿದೆ. ದೇವರಾಜು ಭೂಮಿ ಮಾರಾಟ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಕಲಿ ದಾಖಲೆ ಇದು. ಸರಳವಾದಂಥ ತನಿಖೆ ನಡೆಸಬೇಕಾದ್ರೆ ಇಷ್ಟು ಸಮಯ ಬೇಕೇ? ಕೋರ್ಟ್ನ ಸಮಯ ವ್ಯರ್ಥ ಮಾಡ್ತಾ ಇರೋದು ಯಾಕೆ? ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇದು ತುಂಬಾ ಸಿಂಪಲ್ ಆದಂಥ ಕೇಸು. ಇಷ್ಟು ವಿಚಾರಣೆ ಮಾಡುವ ಅಗತ್ಯನೇ ಇಲ್ಲ. ಈ ಪ್ರಕರಣದಲ್ಲಿರೋದಕ್ಕಿಂತ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ ನಾವು. ಇರೋದಕ್ಕಿಂತ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ಕಾಂಪ್ಲಿಕೇಟೆಡ್ ಆದಂಥ ಕೇಸಲ್ಲ ಇದು. ಬಹಳ ಸರಳವಾದಂಥ ಸಿಂಪಲ್ ಆದಂಥ ಕೇಸು. ಇದನ್ನು ನಾವೇ ಸಂಕೀರ್ಣ ಮಾಡ್ತಾ ಇದ್ದೀವಿ ಅಂತ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿದೆ. 98ರಲ್ಲೇ ಮೂಡಾಗಿ ಸೇರಿದಂಥ ಜಮೀನಿದು. ನಿಂಗ ಅನ್ನೋನು ಮೂಲ ವಾರಸುದಾರ. ಆ ನಿಂಗನಿಗೆ 3 ಜನ ಮಕ್ಕಳಿರ್ತಾರೆ. ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಕೂಡ, ಒಂದು ವೇಳೆ ಹೈಪೋಥೆಟಿಕ್ ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಕೂಡ 3 ಜನರಿಗೂ ಪಾಲಾಗಬೇಕಾಗಿತ್ತು. ಆದರೆ ದೇವರಾಜು ಅನ್ನೋನಿಂದ 2004ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಭೂಮಿ ಖರೀದಿ ಮಾಡ್ತಾರಂತೆ. ಅದರಲ್ಲೂ ತೆರಿಗೆ ಕಟ್ಟಿದ್ದನ್ನೆಲ್ಲ ತೋರಿಸಿದ್ದಾರೆ. ಮೂಡಾ ಜಮೀನಿಗೆ ಇವರು ಯಾರು ತೆರಿಗೆ ಕಟ್ಟದೆ? ಅರ್ಜಿದಾರರ ಭಾಮೈದನಿಂದ ಅಕ್ರಮ ಆಗಿದೆ. ಇಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನಪತ್ರ ನೋಂದಣಿಯಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಮೂಡಾದಿಂದ ಪರಿಹಾರ ಕೇಳ್ತಾರೆ. ಸಾಮಾನ್ಯ ಅರ್ಜಿದಾರರಂತೆ ಮೂಡಾಗೆ ಅರ್ಜಿ ಹಾಕಿದ್ದಾರೆ. 2015ರಲ್ಲಿ 50:50 ಅನುಪಾತದಲ್ಲಿ ನಿವೇಶನ ಹಂಚಿಕೆಯ ಪ್ರಕ್ರಿಯೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರವಾದಂಥ ಹಿರಿಯ ವಕೀಲ ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಭಾಮೈದನಿಂದ ದಾನಪತ್ರ ರಿಜಿಸ್ಟರ್ ಆಗಿದೆ. ಅಂದರೆ ಮಲ್ಲಿಕಾರ್ಜುನ್ ಸ್ವಾಮಿ ಸಿದ್ದರಾಮಯ್ಯನವರ ಭಾಮೈದ, ಸಿದ್ದರಾಮಯ್ಯನವರ ಪತ್ನಿಗೆ ದಾನದ ಮೂಲಕ, ಗಿಫ್ಟ್ ಡೀಡ್ ದಾನಪತ್ರದ ಮೂಲಕ ಈ ಜಮೀನನ್ನು ಕೊಡ್ತಾರೆ. 2010ರಲ್ಲಿ ಜಮೀನು ಯಾರ್ದು? ಮೂಡಾದ ಜಮೀನು. ಮೂಡಾದ ಜಮೀನನ್ನು ಖರೀದಿ ಮಾಡಿ, ಮೂಡಾದ ಜಮೀನನ್ನು ದಾನಪತ್ರದ ಮೂಲಕ ಕೊಟ್ಟು, ಮೂಡಾದ ಜಮೀನನ್ನು ರಿಜಿಸ್ಟರ್ ಮಾಡಿಕೊಳ್ತಾರೆ. ಮೂಡಾದ ಜಮೀನನ್ನೇ ರಿಜಿಸ್ಟರ್ ಮಾಡ್ಕೊಂಡು ಮೂಡಾದ ಜಮೀನಿಗೆ ಪರಿಹಾರ ಬೇಕು ಅಂತ ಮೂಡಾದ ಬಳಿಯ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಇದು ಅಕ್ರಮ ಅಲ್ವೇ? 50:50 50:50ರಲ್ಲಿ 2015ರಲ್ಲಿ ಅರ್ಜಿ ಹಾಕ್ತಾರೆ. ನನಗೆ ಪರಿಹಾರ ಕೊಡಿ ಅಂತ. ನನ್ನ ಜಮೀನನ್ನು ಮೂಡ ವಶಕ್ಕೆ ಪಡ್ಕೊಂಡಿದೆ. ಖರೀದಿ ಮಾಡಿದ್ದೇ ಮೂಡಾದ ಜಮೀನು. ಖರೀದಿ ಅಂತಲ್ಲ, ಅದು ವಶಕ್ಕೆ ಪಡ್ಕೊಂಡಿರೋದು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಪರವಾದಂಥ ಹಿರಿಯ ವಕೀಲರು ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಭಾಮೈದನಿಂದ ದಾನವಾಗಿ ಭೂಮಿಯನ್ನು ಕೊಟ್ಟಿದ್ದಾರೆ ಪಾರ್ವತಿಯವರಿಗೆ.
ಸಿಎಂ ಪತ್ನಿ ಪಾರ್ವತಿ ಹೆಸರಿಗೆ ದಾನವಾಗಿ ಭೂಮಿ ಬಂದಿದೆ. ಅದು ರಿಜಿಸ್ಟರ್ ಆಗಿದೆ 2010ರಲ್ಲಿ. ಅದಕ್ಕೆ ಸಂಬಂಧಿಸಿದಂತೆ ಪರಿಹಾರವನ್ನು ಕೇಳಿದ್ದಾರೆ. 2010ರಲ್ಲಿ ಕನ್ವರ್ಷನ್ ಅನ್ನು ಕೂಡ ಮಾಡಿಕೊಡ್ತಾರೆ. ಇವರು ಸಾಮಾನ್ಯ ಅರ್ಜಿದಾರರಂತೆ ಅರ್ಜಿ ಹಾಕಿದ್ದಾರೆ. 2015ರಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ಅರ್ಜಿ ಹಾಕ್ತಾರಲ್ಲ ಹಾಗೆ ಹಾಕಿದ್ದಾರೆ. ಒಂದು ವೇಳೆ ಸಾಮಾನ್ಯ ವ್ಯಕ್ತಿಯೇ ಅರ್ಜಿ ಹಾಕಿದ್ದಿದ್ರೆ ಅವರಿಗೆ ಭೂಮಿ ಕೊಡ್ತಾ ಇದ್ರಾ? ಇಲ್ಲಿ ಸಿಎಂ ಪತ್ನಿ ಆಗಿರೋದ್ರಿಂದ ಅಲ್ವೇ ಇದು ಸಿಕ್ಕಿದ್ದು, ಪರಿಹಾರ ಸಿಕ್ಕಿದ್ದು. ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಗೆ ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅರ್ಹರು ಅನ್ನೋದರ ಬಗ್ಗೆ KG ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಅಧಿಕಾರ ದುರುಪಯೋಗ ಆಗಿದ್ದು ಹೇಗೆ ಅಂತ ಅದರ ಬಗ್ಗೆ ವಾದ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ಪರಿಹಾರ ಸಿಕ್ಕಿದೆ ಅವರಿಗೆ. ಬೇರೆ ಯಾರಾದರೂ ಸಾಮಾನ್ಯರು ಅರ್ಜಿ ಹಾಕಿದ್ದಿದ್ರೆ ಪರಿಹಾರ ಸಿಗ್ತಾ ಇತ್ತ? ಮೂಡಾದ ಜಮೀನನ್ನೇ ತಗೊಂಡು ಮೂಡಾದಿಂದಲೇ ಪರಿಹಾರ ತೆಗೆದುಕೊಳ್ಳಕ್ಕೆ ಹೇಗೆ ಸಾಧ್ಯ? ಸಾಮಾನ್ಯ ವ್ಯಕ್ತಿ ಅರ್ಜಿ ಹಾಕಿದ್ದಿದ್ರೆ ಭೂಮಿ ಕೊಡ್ತಾ ಇದ್ರಾ? 50:50 ಬಿಡಿ, 1 ಇಂಚು ಭೂಮಿನಾದರೂ ಕೊಡ್ತಾ ಇದ್ರಾ? ಕೋರ್ಟ್ನಲ್ಲಿ ಆದೇಶ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಸಿಎಂ ಪತ್ನಿ ಆಗಿರೋದ್ರಿಂದ ಮಾತ್ರ ಇಷ್ಟೆಲ್ಲ ಆಗಿದ್ದು. ಸಾಮಾನ್ಯ ವ್ಯಕ್ತಿ ಯಾರಾದರೂ ಆಗಿದ್ದಿದ್ರೆ ಅವರಿಗೆ ತುಂಡಿಂಚು ಭೂಮಿನೂ ಸಿಗ್ತಾ ಇರಲಿಲ್ಲ. ಮೂಡಾದ ಭೂಮಿ ರೀ ಅದು. 2004ರವರೆಗೆ 2004ರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೇವರಾಜು ಅನ್ನೋನಿಂದ ಇಡೀ ಭೂಮಿಯನ್ನು ಖರೀದಿ ಮಾಡಿದ್ದೀವಿ ಅಂತ ನಕಲಿ ದಾಖಲೆ. ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದರು. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿಗಳು. 2004ಕ್ಕೆ ಆಗಲೇ ನಕಲಿ ದಾಖಲೆ ಸೃಷ್ಟಿ ಮಾಡಿ ಈ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವ ಬೀರಿದ್ದಾರೆ ಅನ್ನೋದು ಆರೋಪ. 2015ರಲ್ಲಿ ನಿಯಮದ ಪ್ರಕಾರ 50:50 ಫಾರ್ಮುಲಾದಲ್ಲಿ ನಿವೇಶನ ಹಂಚಿಕೆ ಮಾಡ್ತಾರೆ. ಮಾಲೀಕರೇ ಅಲ್ಲದವರಿಗೆ ಭೂಮಿಯನ್ನು ಕೊಟ್ಟಿದ್ದು ಹೇಗೆ? ಈ ಪ್ರಕರಣದಲ್ಲಿ ಎಲ್ಲ ವ್ಯವಹಾರ ದುರುದ್ದೇಶಪೂರ್ವಕ. ಸ್ನೇಹಮಯಿ ಕೃಷ್ಣ ಪರವಾದಂಥ ಹಿರಿಯ ವಕೀಲರು ರಾಘವನ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 2015ರಲ್ಲಿ ನಿಯಮದ ಪ್ರಕಾರ 50:50 ಫಾರ್ಮುಲಾದಲ್ಲಿ ನಿವೇಶನ ಹಂಚಿಕೆ ಮಾಡ್ತಾರೆ. 14 ನಿವೇಶನಗಳನ್ನು ಕೊಡ್ತಾರೆ, 14 ಸೈಟ್. ಮುಖ್ಯಮಂತ್ರಿಗಳು ತಾವೇ ಹೇಳಿದ ಪ್ರಕಾರ ಇವತ್ತಿಗೆ ಅದರ ಬೆಲೆ 64 ಕೋಟಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ ಭೂಮಿ ಕೊಡ್ತಾ ಇದ್ರಾ? ಸೈಟ್ ಕೊಡ್ತಾ ಇದ್ರಾ? ಮಾಲೀಕರೇ ಅಲ್ಲದವರಿಗೆ ಮಾಲೀಕರು. ಇವರು ಮಾಲೀಕರೇ ಅಲ್ಲ, ಅಂಥವ್ರಿಗೆ ಭೂಮಿ. ಇದು ಅಧಿಕಾರ ದುರುಪಯೋಗ ಅಲ್ಲದೆ ಮತ್ತಿನ್ನೇನು? ಇದು ದುರುದ್ದೇಶಪೂರ್ವಕ ಅಲ್ಲವೇ ಅಂತ ವಾದ ಮಂಡನೆ ಆಗ್ತಾ ಇದೆ. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಇಡೀ ಕೇಸ್ನಲ್ಲಿ ಅಂತ ಹೇಳಿ ಬಿಡಿಸಿ ಹೇಳ್ತಾ ಇದ್ದಾರೆ. ಹಿಂದಿನ ಶನಿವಾರದ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಸ್ವತಃ ಕೇಳ್ತಾರೆ, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು? ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು. ಮುಖ್ಯಮಂತ್ರಿಗಳ ಪಾತ್ರ ಬೇಕಲ್ಲ ಇಡೀ ಕೇಸ್ನಲ್ಲಿ, ಯಾರು ವಾದನೆ ಮಾಡಲಿಲ್ವಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ಇವತ್ತು ವಾದ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ. 2004ರಲ್ಲಿ ಮೂಡಾದ ಜಮೀನನ್ನು, ಅಂದರೆ ಮ್ಯೂಟೇಷನ್ ಸ್ಟೇಟಸ್, ಆ ಭೂಮಿಯ ಅಧಿಕಾರ ಯಾರಲ್ಲಿತ್ತು 2004ರಲ್ಲಿ ಅಂತ ಕೇಳಿದ್ರೆ ಮೂಡಾದಲ್ಲಿತ್ತು. ಮೂಡಾದಲ್ಲಿದ್ದನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 2004ರಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಖರೀದಿ ಮಾಡ್ತಾರೆ. ಮಲ್ಲಿಕಾರ್ಜುನ್ ಸ್ವಾಮಿ ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯನವರ ಬಾಮೈದ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಷ್ಟೊತ್ತಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರು? ಶ್ರೀಮಾನ್ ಸಿದ್ದರಾಮಯ್ಯನವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.